ಅಷ್ಟು ಕಾಂಗ್ರೆಸ್ ಅವ್ರ ಮನೆ ಹಾಳಾಗ್ಬೇಕು. ಯಾಕಂದ್ರೆ ಈ ಭಯೋತ್ಪಾದಕರ ದಾಳಿ ಶುರುವಾಗಿದ್ದೇ ಇವರಿಂದ, ಈ ಮನೆ ಆಳ್ರಿಂದಾನೆ, ಕಾಂಗ್ರೆಸ್ ಮನೆ ಆಳ್ರಿಂದಾನೆ. ಈ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಗ್ರಾನೈಟು, ಗುಂಡು, ಮಿಸೈಲ್ಸು ಎಲ್ಲ ಬಂದ್ಬಿಟ್ಟಿದ್ವು. ಈಗ ಯಾಕೆ ಸದ್ದಿಲ್ದಿರ ಕೂತಿದ್ದಾರೆ? ವಿಧಾನಸೌಧದಲ್ಲಿ ಕರ್ಕೊಂಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಸ್ತಂದು ರಾಜ್ಯಸಭಾ ಸದಸ್ಯ ಅವರೇ ಲೆಟರ್ ಕೊಟ್ಟಿದ್ದಾರೆ. ಯಾರು ಮನೆ ಆಳ್ರು? ದೇಶದ ಮನೆ ಹಾಳು ಮಾಡೋದು ಕಾಂಗ್ರೆಸ್ಸಿನ ಬುದ್ಧಿ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರೆ, ಸಿದ್ದರಾಮಯ್ಯನವರೇ, ನೀವೆಂದಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದೇನೋ ಇದೆಯಾ? ಸೋನಿಯಾ ಗಾಂಧಿ ಅವ್ರನ್ನ ಏನೇನು ಬೈದಿದ್ದೀರಾ ಮಾತುಗಳು ಒಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ. ಏನೇನು ಕೆಟ್ಟ ಪದ ಕನ್ನಡ ಡಿಕ್ಷನರಿಯಲ್ಲಿ ಎಷ್ಟೆಷ್ಟು ಕೆಟ್ಟ ಪದಗಳಿದೆಯೋ ಅಷ್ಟು ಕೆಟ್ಟ ಪದಗಳನ್ನ ಸೋನಿಯಾ ಗಾಂಧಿ ಅವರಿಗೆ ಬಗ್ಗೆ ಮಾತಾಡಿದವ್ರು ನೀವು. ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ನೈತಿಕೆ ಏನಿದೆ? ಅಧಿಕಾರ ಏನಿದೆ? ನೀವು ಬೇರೆ ಕಡೆಯಿಂದ ಹೋಗಿ ಯಾರೋ ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಬಿಟ್ಟಿದ್ದೀರ. ಯಾರೋ ಕಟ್ಟಿದ ಹುತ್ತ. ಪಾಪ ಕಾಂಗ್ರೆಸ್ ಅವರು, ಪಾಪ ಪರಮೇಶ್ವರ್ ಇನ್ನ ಪರಮಾತ್ಮನ್ ನೋಡ್ತಾನೆ ಅವ್ರೆ ಮೇಲೆ. ಪರಮೇಶ್ವರ ಯಾವಾಗಪ್ಪ ಹೊರ ಕೊಡ್ತೀಯಾ, ನಾನು ಮುಖ್ಯಮಂತ್ರಿ ಆಯ್ತೆ ಅಂತ ಮೇಲೆ ನೋಡ್ತಾವ್ರೆ. ಅವ್ರು ಕಟ್ಟಿದ ಪಾರ್ಟಿ, ಪರಮೇಶ್ವರ್ ಕಟ್ಟಿದ ಪಾರ್ಟಿ. ಅಧ್ಯಕ್ಷರಾಗಿ ಸುಮಾರು 2 ಟರ್ಮ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನೀವು ಯಾರೋ ಕಟ್ಟಿದ ಉದ್ದಕ್ಕೆ ಹೋಗಿ ನೀವು ಸೇರ್ಕೊಂಡು ಏನು ದೊಡ್ಡ ಕಾಂಗ್ರೆಸ್ ತರ ಮಾತಾಡ್ತೀರ? ನಿಮಗೂ ಕಾರ್ಗೆಸ್ ಏನು ಸಂಬಂಧ? ನೀವು ಈಗಾಗಲೇ ಎಲ್ಲ ಪಾರ್ಟಿ ಆಯಿತು, ಇಂಡಿಪೆಂಡೆಂಟ್ ಆಯಿತು, ಸಮಾಜವಾದಿ ಪಾರ್ಟಿ ಆಯಿತು, JDS ಆಯಿತು, ಕಾಂಗ್ರೆಸ್ ಆಯಿತು, ನೆಕ್ಸ್ಟ್ ಯಾವ ಪಾರ್ಟಿ ಅಂತ ನೀವು ಯೋಚನೆ ಮಾಡಿ. ನಿಮಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ಇಲ್ಲ. ನೀವು ಘೋಷಣೆ ಆದಮೇಲೆ ನಮ್ಮ ಲೋಕಸಭಾ ಅಭ್ಯರ್ಥಿಗಳು ಘೋಷಣೆ ಆಗಿದೆ. ಲೋಕಸಭಾ ಚುನಾವಣೆ ಘೋಷಣೆ ಆಗಕ್ಕೆ